ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ. ಸೊ ತುಂಬ ಟೈಮ್ ಆಗಿಬಿಟ್ಟಿದೆ. ಹೊರಡೋ ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ, ನೋಡ್ಬೋದು. ಇವತ್ತು ತಿರುಪತಿ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಮಾನ್ಯಗೆ ಮುಡಿ ಕೊಡೋ ಶಾಸ್ತ್ರ ಇತ್ತು, ಕಿವಿ ಚುಚ್ಚೋ ಶಾಸ್ತ್ರ ಇತ್ತು. ಅದಕ್ಕೆ ಮೊದಲನೇ ಮುಡಿ ಮನೆ ದೇವ್ರಿಗೆ ಕೊಡಬೇಕಲ್ವ, ಅದಕ್ಕೆ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ತಿರುಪತಿಗೆ ಹೊರಡ್ತಾ ಇದ್ದೀವಿ. ಟೈಮ್ ಆಗೋಗಿದ್ದರಿಂದ ಇವ್ರು ಹಾರನ್ ಮಾಡ್ತಿದ್ರು. ಸೊ ನನ್ನ ವ್ಲಾಗ್ ಕೂಡ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೊರಡೋಕ್ಕಿಂತ ಮುಂಚೆ ಗಾಡಿ ಪೂಜೆ ಮಾಡಿ ಹೊರಡೋಣ ಅಂತೇಳಿ ಪೂಜೆ ಮಾಡ್ತಿದ್ದೀವಿ. ಸೊ ಅವ್ರು ತುಂಬ ಲೇಟಾಗಿತ್ತು, ವೆಯ್ಟ್ ಮಾಡ್ತಾಯಿದ್ರು ಅವರು ಕೂಡ. ಥ್ಯಾಂಕ್ ಯು. ಅಯ್ಯೋ ಬಂಗಾಳಿ ಹುಷಾರಮ್ಮ, ನೀವು ಕಾಫಿ ಅಂತೆ ಹುಷಾರಮ್ಮ. ಅದು ಅದೆಲ್ಲ ಸೀನೇ ಇಲ್ಲ. ಅಯ್ಯೋ ಅಯ್ಯೋ ಗೋವಿಂದ. ಯಾರೋ ಫೋನ್ ಕಿತ್ಕೊಂಡ್ಬಿಟ್ರೆ. ಫೈನಲಿ ಚೂಡ ಬಂದ್ವಿ. ಬರ್ತಾ ಇದ್ರಲ್ಲ ನಾವು. ಗೋವಿಂದ ಗೋವಿಂದ ಗೋವಿಂದ. ಫೈನಲಿ ಕರ್ಸ್ಕೊಂಡ್ರು ಸ್ವಾಮಿ. ವಿಡಿಯೋ ನೋಡ್ದ ಅದು ಅದೇನು ನಾವು ಕಾಣಲಿಲ್ಲ. ಏನ್ ಮಾಡ್ತೀರಾ? ಅಲ್ಲಿ ಎಲ್ಲಿ ಕಾಣ್ತಿದೆ ನೋಡಿ, ಕಾಣಿಸ್ತಿದ್ಯಾ? ಇಲ್ಲ. ಸೊ ಫೈನಲಿ ತಿರುಪತಿ ರೀಚ್ ಆಗಿದ್ದೀವಿ. ಇವಾಗ ಅವರೆಲ್ಲ ಮೇಲೆ ಹೋದರು, ನಾವು ಬೆಟ್ಟ ಹತ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಯಾವುದಿದು ಅಲ್ಪಿರಿ ಮೆಟ್ಲು ಹತ್ತೋದಕ್ಕೆ ಹತ್ರ ಬಂದಿದ್ದೀವಿ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು, ಬನ್ನಿ ಹೋಗೋಣ. ಕೊನೆಗೂ ಆದಷ್ಟು ಬೇಗ ರೀಚ್ ಆಗಿದ್ದೀವಿ. ಸೊ ತೋರಿಸ್ತೀನಿ ನೋಡಿ ನನ್ನ ಬ್ಯಾಕ್ಗ್ರೌಂಡ್. ಸೊ ಅಲ್ಲಿ ಮೇಲೆ ನಾಮ ಕಾಣಿಸ್ತಿದ್ಯಾ, ಅಲ್ಲಿ ಫುಲ್ ಮೇಲೆ ಅಲ್ಲಿ ರೀಚ್ ಆಗಬೇಕು. ಇನ್ನೂ ಓಪನ್ ಮಾಡಿಲ್ಲ, 5:15 ಓಪನ್ ಅಂತೆ. ಬಟ್ ನಾವೇ ಫಸ್ಟ್ ಕರ್ಪೂರ ಹಚ್ತಾ ಇರೋದು. ಮೆಟ್ಲು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಆ್ಯಕ್ಚುಲಿ. ಸೊ ಮೊದಲು ನಾವೇ ಹಚ್ತಾ ಇರೋದು. ಸೊ ತುಂಬ ಖುಷಿ ಆಗ್ತಾಯಿದೆ. ಇಲ್ಲಿಂದ ಲೈನ್ಸ್ ಇರುತ್ತೆ, ಇಲ್ಲಿ ಬಿಡ್ತಾರೆ. ಇಲ್ಲಿ ಮುಂದೆ ಇನ್ನು 5:15 ಓಪನು. ಸೊ ಇನ್ನೂ ಬಿಟ್ಟಿಲ್ಲ, ಓಪನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಿಟ್ಟರು, ಇವಾಗ ಬರ್ತಾರೆ ನೋಡಿ. ಮಾಡಿ ಮಾಡಿ ಮಾಡಿ. ಗೋವಿಂದ ಗೋವಿಂದ. ಹಂಗೆ ಅದಾಗಬಾರ್ದು ಅಂತ ನಂಗೆ ಅಷ್ಟು. ಗೋವಿಂದ 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 ಗೋವಿಂದ.
ಸ್ಟಾರ್ಟ್ ಮಾಡೋದ್ರಿಂದ ನೀರು ಅಲ್ಲೇ ಇಟ್ಕೊಂಡ್ಬಿಡಕ್ಕೆ 1200 ಕಂಪ್ಲೀಟ್ ಮಾಡಿ ಸೋಡಾ ಕುಡಿತಾ ಇದೆ. ಇನ್ನು 2350 ಜಾಸ್ತಿ ಏನು ಕುಡಿದ್ರು ಅದಕ್ಕೆ ಇವಾಗ ನೀರು ಸಾಕು ಕುಡಿದ್ರೆ ಇವಾಗ ಸೋಡಾ ಕುಡಿದ್ಬಿಟ್ಟು ಕಂಟಿನ್ಯೂ ಮಾಡಿ. ಸುಸ್ತಾಗ್ತಿದ್ದ ಲೈಟಾಗಿ ಸುಸ್ತಾಗ್ತಿದ್ದ ಲೈಟಾಗಿ ಆಗ್ತಿದೆ ಅಷ್ಟೇ. ನನಗಂತೂ ತುಂಬ ಇವಾಗ ಬೆಳಕಾಗಿದೆ. ಆಲ್ಮೋಸ್ಟ್ ಇನ್ನೊಂದು ತಗೊಳ್ಳಿ ಎತ್ಕೊಳ್ಬಿಟ್ಟು ಕಂಟಿನ್ಯೂ ಮಾಡಬೇಕು. ಇನ್ನೊಂದು ಸ್ಟೆಪ್ಸ್ ಎತ್ತವಾಗ ಜಾಸ್ತಿ ನೀರು ತಿನ್ನೋದು ಕುಡಿಯೋದು ಮಾಡಬೇಕು. ಏನಕ್ಕಂದ್ರೆ ಅದೇ ಹೊಟ್ಟೆ ಫುಲ್ ಆಗ್ತದೆ, ಹತ್ತಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಮುಂದೆ ಮೇಲೆ ಮಂಕಿ ಮೇಲೆ ನೋಡು, ಮರದ ಮೇಲೆ ನೋಡು. ಎಷ್ಟೊಂದಿದೆ ಮೇಲೆ. ಇಲ್ಲಿ ನೋಡು, ಒಂದು ಬಿಸ್ಕೆಟ್ ಇದೆ, ಒಂದು ಮೇಲೆ ಇದೆ, ಒಂದೇ ಒಂದು ಇದು. ಫಸ್ಟು ವರಹ ಸ್ವಾಮಿ ಮರಿಗಳು ನೋಡಿ ಎಷ್ಟೊಂದಿದೆ. ನಾನು ಎಲ್ಲ ಪಕ್ಕ ನಿಂತ್ಕೊಳ್ಳ ಎಷ್ಟು ಚಿಕ್ಕ ಚಿಕ್ಕದಿದೆ ನೋಡು. ಇಲ್ಲಿ ಆಂಜನೇಯ ಸ್ವಾಮಿಗೆ ಏನಾದರೂ ಅಂದ್ಕೊಂಡು ಅಲ್ಲೋಗಿ ಗಂಟೆ ಕಟ್ಟಬೇಕು ಅಲ್ಲ. ಸೊ ಬೇಡ ಪರವಾಗಿಲ್ಲ, ದೇವ್ರ ಹತ್ರ ಏನಾದರೂ ಅಂದ್ಕೊಂಡು ಎಲ್ಲ ಕಟ್ಟಿದ್ದಾರೆ ನೋಡಿ. ಅಲ್ಲೋಗಿ ಗಂಟೆ ಕಟ್ಟಿದ್ರೆ ಅವ್ರು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ. ಹೋಗ್ತಾ ಇದ್ದೀವಿ, ಇನ್ನು ಹೋಗ್ತಾನೇ ಇದ್ದೀವಿ. ಇನ್ನು 6 ಕಿಲೋಮೀಟ್ರು. ಏನಮ್ಮ 6 ಕಿಲೋಮೀಟ್ರ್ ಹೋದರೆ ತಿರುಮಲೆಗೆ ಹೋಗ್ತೀವಿ. ಹಾಯ್ ಗಾಯ್ಸ್, ಮುಂದೆ ಮೂಕಾಳ ಪರ್ವತ ಮೆಟ್ಲು ಬರುತ್ತೆ, ಅದು ಹತ್ತಬೇಕು. ಹತ್ತೋದಕ್ಕೆ ನನ್ನ ಅರ್ಧಾಂಗಿ ತುಂಬ ಕುತೂಹಲದಿಂದ ಕಾಯ್ತಿದ್ದಾರೆ. ಏನೋ ಹೇಳ್ತಿದ್ದಾರೆ. ಲಾಸ್ಟ್ ಟೈಮ್ ಯಾವಾಗ ಬಂದಾಗ 1-2 ಮೆಟ್ಲು ಹಚ್ಚಿ ಸುಮ್ಮನಾಗಿದ್ದೆ. ಬಟ್ ಈ ಟೈಮ್ ಫುಲ್ ಹತ್ತೋಣ ಅಂತ ಅನ್ಕೊಂಡಿದ್ದಲ್ಲ, ಹತ್ತಿದ್ದೀನಿ. ಬನ್ನಿ ಅಲ್ಲಿ ಹೋದಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಟಯರ್ಡ್ ಆಗಿದೆ, ಬಟ್ ಇಟ್ಸ್ ಓಕೆ, ದಿನ ಬರೋದಲ್ಲ, ಹತ್ತೋಣ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಏನೋ ತಿಂತಾ ಇದೆ. ಚೆನ್ನಾಗ್ತಿದ್ದಲ್ಲ. ಹಲೋ, ಹಾಯ್.
ಫುಲ್ ಎನರ್ಜಿ ಡೌನ್ ಆಗಿದೆ. ಅಲ್ಲಿ ಬೆಟ್ಟ ಹತ್ತೋದು ಕಷ್ಟ ಆಗಿಲ್ಲ, ಇಲ್ಲಿ ನಡ್ಕೊಂಡು ಹೋಗೋದು ಕಷ್ಟ ಆಗ್ತಾಯಿದೆ. ಇನ್ನು 4 ಕಿಲೋಮೀಟರ್ ನಡಿಬೇಕು ತಿರುಮಲಗೆ. 4 ಕಿಲೋಮೀಟರ್ ಸ್ಟೆಪ್ಸ್ ಹತ್ತೋದೇ ಕಷ್ಟ ಅಂದ್ಕೊಂಡ್ವಿ. ಇವಾಗ ಸ್ಟೆಪ್ಸು ಈಸಿ ಅನ್ನಿಸ್ತಿದೆ, ಬೇಗ ಬೇಗ ಸ್ಟೆಪ್ಸ್ ಹತ್ತಿದ್ವಿ. ಇದು ನಡ್ಕೊಂಡು ಹೋಗೋದೆ, ಬಟ್ ಅದು ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ನೀರಲ್ಲಿ ಆಟ ಆಡಿದ್ವಿ ಅಲ್ಲ, ಚೆನ್ನಾಗಿತ್ತು. ಇವಾಗೇನು ಅಷ್ಟು ಬೀಳ್ತಾ ಇಲ್ಲ ಅನಿಸುತ್ತೆ. ಅವಾಗ ಜಾಸ್ತಿ ನೀರು ಬರ್ತಿತ್ತು ಸರ್. ನೆಕ್ಸ್ಟ್ ದಿನ ಪಯಣ ಅಮ್ಮ. ಏನಾದ್ರು ಮಾತಾಡ್ತೀರಾ? ಅದೇ ನೆಕ್ಸ್ಟ್ ಏನಾದ್ರು ಧರಣಿ ನಾಯಕ ದಿನಕರ ತೇಜ ಗೋವಿಂದ ಹರಿ ಗೋಕುಲ ನಂದನ ಪದ್ಮಾವತಿ ಪ್ರಿಯ ಪ್ರಸನ್ನ ಮೂರ್ತಿ ಅಭಯಾವಾಸ್ತು ಅಭಯಾಸ್ತ ಮತ್ಸಾವತಾರ. ಮೇಡಮ್, ನನಗೆ ತಿಂದರೆ ನಡೆಯೋಕ್ಕಾಗಲ್ಲ, ಇವ್ರಿಗೆ ತಿಂದಿಲ್ಲ ಅಂದರೆ ನಡೆಯೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಒಂದು ಬ್ರೇಕ್ ಕೊಟ್ಟು ಪೂರಿ ತಿಂತಿದ್ದಾರೆ. ಸೊ ನಾನು ಕೊಡ್ತಾ ಇದ್ದೀನಿ. ನನಗೆ ಹೆಂಗಂದ್ರೆ ತಿಂದ್ಬಿಟ್ರೆ ನಡೆಯೋಕ್ಕಾಗಲ್ಲ. ಇವಾಗ ಅರ್ಧ ದೂರ ಬಂದಿದ್ದೀವಿ, ಸೊ ತಿಂದು ಆಮೇಲೆ ಈಗ ಸ್ಟೆಪ್ಸ್ ಹತ್ತದ ಮತ್ತೆ ಬರುವ ಹಂಗೆ ಸೂರ್ಯಕಾಂತಿ ಬೀಜ ತಿನ್ಕೊಂಡು ಮೆಟ್ಲಂತಾ ಇದೀವಿ. ತುಂಬ ಸುಸ್ತಾಗ್ತೀವಿ, ಬಟ್ ಅದು ಹತ್ತಿ ಬಿಡಲ್ಲ. ಹೆಂಗಿದೆ ಅಮ್ಮ? ಟೈರ್ಡ್ ಆಗ್ತಿದ್ಯಾ? ಆಲ್ಮೋಸ್ಟ್ ಒಂದು ಅರ್ಧ ದಾರಿಗೆ ಬಂದ್ಬಿಟ್ಟಿದೀವಲ್ಲ. ಮೇ ಬಿ ಬೆಳಗ್ಗೆ ನಾವೇ ಖುಷಿ ಬಂದಿದ್ದು. ನಂದೇವ್ರ ಜೊತೆ ನಮ್ಮ ಮನೆ ದೇವ್ರ ನೋಡಕ್ ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ಮುಕ್ತಾಯ. ಆಯ್ತಾ ಟ್ರಿಪ್ಪು ಕಂಪ್ಲೀಟ್ ಆಯ್ತಾ? ಮಾತಾಡೋ ಪರಿಸ್ಥಿತಿ.
ಈಗ 11:30 ಆಯಿತು. ಈಗ ರೂಮ್ಗೆ ಹೋಗ್ಬೇಕು. 2 ಗಂಟೆಗೆ ದರ್ಶನ ಟಿಕೆಟ್ ಇದೆ. ನಮ್ಮ ಅಣ್ಣವ್ರು ರೂಮ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ, ಇವಾಗ ದರ್ಶನಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಬೆಟ್ಟದಿಂದ ಬಂದಮೇಲೆ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಬಂದು ಟೈಮ್ ಬೇರೆ ಆಗೋಗಿತ್ತು, ಸೊ ಫ್ರೆಶ್ ಅಪ್ ಆಗಬೇಕಿತ್ತು. ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಇವಾಗ ದರ್ಶನಕ್ಕೆ ಹೋಗಬೇಕು. ಹಾಯ್ ಗೈಸ್, ಹಾಯ್ ಹಾಯ್ ಹೇಳು. ಹಾಯ್ ಹಾಯ್. ಇವತ್ತು ಮಾನ್ಯದಿಂದ ನಾವು ತಿರುಪತಿ ದರ್ಶನ. ಹೇಳು ಇಲ್ಲಿ ಹೇಳು. ಮೇಡಮ್ ಇಂದ ದರ್ಶನ ಆಗ್ತಿರೋದು. ಇನ್ನು ಕಿವಿ ಚುಚ್ಚಿಲ್ಲ, ಸೊ ಇವಾಗ ಹೋಗ್ಬೇಕು. ಮುಡಿ ಮಮ್ಮ ವಾಣಿ ನಾನು ಟ್ವಿನಿಂಗ್ ಕಾಣಿಸ್ತಿದ್ಯಾ? ಹಾಯ್ ಹಾಯ್ ಹಲೋ. ಇವಾಗ ದರ್ಶನ ಹೋಗ್ಬೇಕು. 2 ಗಂಟೆಗಲ್ಲ ಅದು, ಸೊ 2 ಗಂಟೆಗೆ ಇನ್ನು 1 ಗಂಟೆ ಆಯಿತು. ಮಳೆ ಬೇರೆ ಸ್ಟಾರ್ಟ್ ಆಗ್ತದೆ, ಟೈಮ್ ಆಗಿದೆ, ನೋಡ್ಬೇಕು. ಸೊ ಒಳಗಡೆ ಎಲ್ಲ ಅಲೌಡ್ ಇಲ್ಲ, ಅಲ್ಲಿ ಸೆಕ್ಯೂರಿಟಿವರೆಗೂ ಇರುತ್ತೆ. ಸೊ ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಅಲ್ಲಿ ಸೆಕ್ಯೂರಿಟಿಲಿ ಕೊಟ್ಬಿಟ್ಟು ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಬರೋದು. ಬನ್ನಿ, ಏನು ಹೇಳ್ತೀರಾ? ಬಂದಿದ್ದೀವಿ. ಎಲ್ಲಿಂದ? ಬೆಟ್ಟ ಬಂದು ರೂಮಿಗೆ ಬಂದು ಸ್ನಾನ ಮಾಡಿಕೊಂಡು ದರ್ಶನ ಕೊಟ್ಟಿದ್ವಿ. ದರ್ಶನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀವಿ. ಓಕೆ ಮೇಡಮ್, ಹಾಯ್. ನಾಯಿ ಹೇಳಲ್ಲ, ಬಾಯಿ ಹೇಳಲ್ಲ. ಬಾಯಿ ಇಲ್ಲ ಅಂತಾರಲ್ಲ ಹಂಗೆ. ಅವರು ಹಂಗೆ ಅಂತಿದ್ರು ನಾವು ನಡ್ಕೊಂಬರೋವಾಗ ಅಂಗಡಿಯವರು. ಇವತ್ತು ಜನನೇ ಇಲ್ಲ. ಏನು ವ್ಯಾಪಾರಗಳೇ ಹೇಳಿದ್ವು ಅದು. ಇದು ನಿಂಗೆ ನೆನಪಿದೆ ರೋಡೆಲ್ಲ? ಏನೋ ಗೊತ್ತಿಲ್ಲ. ಸೊ ಅಲ್ಲಿ ಯಾವುದೋ ಮದುವೆ ಕೂಡ ನಡೀತಾ ಇದೆ. ಆ್ಯಂಡ್ ಯತ್ವಿಗೂ ಇಲ್ಲೇ ಕಿವಿಚಿಸಿದ್ದು. ಸೊ ಇವಾಗ ಮಾನ್ಯಗೆ ಏನು ಮಾಡ್ತಾಳೆ ನೋಡಬೇಕು. ಮಾನ್ಯ ಗೆಟ್ ರೆಡಿ ಫಾರ್ ಅಳ್ಕ್ಯಾ? ಅಯ್ಯ ಮಾನ್ಯ ಕಿವಿಚಿಸ್ತಾರೆ ಇವಾಗ. ಅವ್ರ ಚಿಕ್ಕಪ್ಪ ನೋಡಿ ನಗೋದು. ಅವ್ರ ಚಿಕ್ಕಪ್ಪ ಅಂದ್ರೆ ಇಷ್ಟ. ಚಿಕ್ಕಪ್ಪ ಅಂದ್ರೆ ಇಷ್ಟನಾ? ಅಲ್ಲ, ತುಂಬಾ ಇಷ್ಟ. ಯಾವ್ದೋ ಮದ್ವೆ ಆಗ್ತಿದಲ್ಲ, ಹೆಂಗ ಅನಿಸ್ತಿದೆ? ನಿಮ್ಮ ಮಗಳು ಕಿವಿಚಿಸ್ತಾ ಇರೋದು? ಮಗಳು ಅಳ್ತಾಳದು. ಅದು ಚೆನ್ನಾಗಿ ಕಾಣಿಸ್ತಾಳೆ ಚುಚ್ಚಿಸಿದ್ಮೇಲೆ. ಅಲ್ಲೇನೆ ಚುಚ್ಚಿದ್ಮೇಲೆ ಚೆನ್ನಾಗಿ ಕಾಣಿಸ್ತೀಯ? ಅಲ್ಲೇನೆ ಅಲ್ಲೇನೆ ಗೊಂಬೆ ಅಲ್ಲೇನೆ. ಮಾನ್ಯ ಆಯ್ ಗೊಂಬೆ ಮಾನ್ಯ ನಮ್ಮ ಅಳ್ಬಾರ್ದು. ಕರೆಕ್ಟ್ ಇದೆಯಾ? ಕ್ಯೂಟಾಗಿ ಕಾಣಿಸ್ತಾರಲ್ಲ. ತಿರ್ಗಿ ಈ ಕಡೆ ತಿರುಗು. ಹತ್ತಿಲ್ಲ ಜಾಸ್ತಿ, ಸ್ವಲ್ಪ ಹತ್ತಿಲ್ಲ ಅಷ್ಟೇ. ಗೊಂಬೆ ಅವ್ರು 1 ಅವರ್ ದರ್ಶನ ಆಗುತ್ತೆ. ಇವಾಗ ನಮ್ದಿರೋದು ಮ್ಯಾಚಿಂಗ್ ತಿನ್ನು ನೀನು, ನಾನು ಒಬ್ಬಳೆ ಟೇಸ್ಟ್ ಮಾಡೋದು. ಯಾಕಂದ್ರೆ ಇವಾಗ ಎಂಟ್ರಿ ಆಗ್ತಾ ಇದೀವಿ ದೇವಸ್ಥಾನದಲ್ಲಿ. ಇವ್ರೊಂದು ಕಡೆ, ನಾವೊಂದು ಕಡೆ. ನಾವು ಸ್ಪೆಷಲ್, ನೀವು ಸ್ಪೆಷಲ್. ತುಂಬ ದೂರ ಫೋನ್ ತೊಗೊಂಡೋಗಂಗಿಲ್ಲ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ತೊಗೊಂಡೋಗಿ ಒದ್ದೇ ಇದೆ ಬಾ ಈ ಕಡೆ. ಮಾನ್ಯ ಅವ್ರ ಪಪ್ಪ ಜೊತೆ ಬ್ಯುಸಿ ಆಗಿಬಿಟ್ಟಿದ್ದಾಳೆ ನೋಡಿ ಇಲ್ಲಿ.
ಗೊತ್ತಿಲ್ಲ ಎಷ್ಟೊತ್ತಿಗೆ ಆಗುತ್ತೋ ದರ್ಶನ ಅಲ್ಲ. ನೀವು ಬೇಗ ಬರ್ತೀರ ಹೊರಗೆ. ವೆಯ್ಟ್ ಮಾಡಿ ನಾವು ಬರೋವರೆಗೂ. ಮಾಡಿ ಮಾಡಿ ನನಗೂ ಸೇರ್ಸ್ ಮಾಡು. ಅವ್ರ ಆ ಕಡೆ ಅಲ್ಲಿ ನೋಡಿ ನಿಂದು ಇದೆ. ನೀವು ಒಟ್ಟಿಗೆ ಬಿಟ್ಬಿಟ್ರೆ ಜನ ಏನೋ ಅಷ್ಟಿಲ್ಲ ಅನಿಸುತ್ತೆ. ಬಟ್ ನೋಡುವ ಒಳಗೆ ಹೋದ್ಮೇಲೆ ಗೊತ್ತಿಲ್ಲ. ದರ್ಶನ ಕೊಡ್ತಾ ಇದೀವಿ ಕ್ಯೂ ಅಲ್ಲಿ. ಫೋನ್ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗ್ಬೋದು. ಜನ ಕಮ್ಮಿ ಇದ್ದಾರೆ, ಅಷ್ಟೊಂದೇನಿಲ್ಲ. ಬಟ್ ಗೊತ್ತಿಲ್ಲ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ. ನೋಡೋಣ ಒಳಗಡೆ ಹೋಗಿ. ನಾಮ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತೀವಿ. ಹೌದಾ? ಬೋರ್ಡ ಮಾಡಿಸಿರೋದಕ್ಕೆ ನಾಮ ಹಾಕಿರೋದಕ್ಕೆ ಚೆನ್ನಾಗಿದೆ. ಗೋವಿಂದ. ಎತ್ಬೇಕು. ಸೊ ಫೈನಲಿ ದರ್ಶನ ಎಲ್ಲ ಮುಗೀತು. 4 hours ಆಯಿತು ದರ್ಶನ ಮಾಡಲಿಕ್ಕೆ. ದರ್ಶನ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅರೌಂಡ್ ಆಯಿತು ಇವಾಗ 9:30 ಆಗಿದೆ. ಸೊ ನೋಡಬೇಕು ಏನು ಮಾಡೋದಂತ. ಒಳ್ಳೆ ದರ್ಶನ ಆಯಿತು. ಸೊ ದೇವ್ರ ಮುಂದೆ ಯೋಗ ಮಾಡೋದು ಖುಷಿ ಆಗ್ತಾ ಇದೆ. ಹೆಂಗಿತ್ತು ದರ್ಶನ? ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ದರ್ಶನ. 4 hours ವೆಯ್ಟ್ ಮಾಡಿದ್ವಿ. 4 hours ಆದ್ವಿ. ಅಲ್ಲಿ ಲಗೇಜ್ ಕೌಂಟರ್ ಹತ್ರ ಹೋಗಿದ್ನಲ್ಲ, ಅವ್ರು ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಬಂದವರು ನಾರ್ಮಲ್ ದರ್ಶನಕ್ಕೆ. ಧರ್ಮದರ್ಶನ. ಇವಾಗ ದರ್ಶನ ಆಗಿದೆ ಅವ್ರದ್ದು. ಇವಾಗ ಚೆನ್ನಾಗಾಯ್ತು ದರ್ಶನ. ನಮ್ಮದು 300 rupees ಟಿಕೆಟ್ ದರ್ಶನ ಆಗಿದ್ದರಿಂದ ನಾವು ಹೋಗಿದ್ದು ಲೇಟು, 3 o'clock ಆಗಿಬಿಟ್ಟಿತ್ತು. 4 hours ಏನೋ ಲಾಕ್ ಮಾಡಿದ್ದು. ಸೊ ಫೈನಲಿ ಚೆನ್ನಾಗಾಯಿತು ದರ್ಶನ. ದರ್ಶನ ಮುಗಿಸ್ಕೊಂಡು ಇವಾಗ ನೋಡ್ತಾ ಇದ್ದೀವಿ. ಲಾಡು ತಗೊಂಡು ಅಗರಬತ್ತಿ ತಗೊಂಡು ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಗಿದೆ. ಅವನೇ ಕ್ಯಾಮ್ರಾಮನ್ ಇವಾಗ, ಅದಕ್ಕೆ ಬ್ಯಾಗ್ ಹಾಕೊಂಡು. ಹೆಂಗಿತ್ತು ದೇವರು ದರ್ಶನ? ಚೆನ್ನಾಯ್ತಾ? ಇಷ್ಟ ಆಯ್ತಾ? ದೇವ್ರು ಹೆಂಗಿದ್ರು? ಹಾಂ, ಹೌದಾ? ಸೊ ದರ್ಶನ ಎಲ್ಲ ಆಯಿತು. ಮುಂದೆ ಅಲ್ಲಿ ಹೋಗೋಣ ಬಾ, ಹಂಗೆ 1 ನಿಮಿಷ ಅಲ್ಲಿ. ಬಾ ಮಗ್ನ. ಕ್ಯಾಮ್ರಾನೇ ನೋಡ್ತಾವ. ಏನು ತೆಗಿಯೋ ಫೋನ್.